ಮಹಾಂಕಾಳು ವೈದ್ಯರ ಬಯೋಗ್ರಫಿ ಕೇಳೋಣ ಅಂತ ನಾವು ಕಾಯ್ತಾ ಇದ್ರಿ, ಅವ್ರ ಜೀವನ ಚರಿತ್ರೆ. ಇಲ್ಲಿ ಡಿ.ಕೆ. ಶಿವಕುಮಾರ್ ಬಯೋಗ್ರಫಿ ಬಂದ್ಬಿಡ್ತಲ್ಲ ಪೂರ್ತಿ. ಅವರ ಕಲ್ಪನೆಗಳು ಎಲ್ಲರೂ ಕೂಡ ಬಹಳ ಚೆಂದಾಗಿದೆ. ಡಿ.ಕೆ. ಶಿವಕುಮಾರ್ ಅವರ ಕಲ್ಪನೆ, ಕನಸುಗಳು, ವಿಷನ್ಸು ಎಲ್ಲ ಬಹಳ ಚೆಂದಾಗಿದ್ದಾನೆ. ಬಹಳ ಬ್ಯೂಟಿಫುಲ್ ಆಗಿ ಪ್ರೆಸೆಂಟೇಷನ್ ಕೂಡ ಮಾಡಿದ್ದಾರೆ. ಮಿಸ್ ಆಗಿದೆ, ಟ್ರೈನ್ ಮಿಸ್ ಆಗಿ 23ಕ್ಕೆ ನೀವು ಹತ್ತಿದ್ರೆ ಟ್ರೈನು, ಇವಾಗ ಅದೆಲ್ಲ ಮಾಡ್ಬೋದಾಯ್ತು. ನೀವು ಟ್ರೈನ್ ಮಿಸ್ ಆಗಿರೋರು, ನೀವು ಮಧ್ಯ ದಾರಿಯಲ್ಲಿ ಹತ್ಬಿಟ್ಟಿದ್ದೀರಾ. ನೀವು ಸಮಯ ಕಡಿಮೆ ಇದೆ. ನಮ್ಮ ಗೌರ್ಮೆಂಟ್ ಈ ಫೆಸಿಲಿಟಿ, ಟೆಂಡರು, ಈ ಸಿಸ್ಟಮ್ಮು, ಮಾಧ್ಯಮ, ಹಿಂದೆ ಇರೋರು ಮುಂದೆ ಇರೋರು, ಈ ಎಲ್ಲ ಕಿರುಕುಳದ ಮಧ್ಯೆ ಆ ಪ್ರಾಜೆಕ್ಟ್ಗಳು ಬರಬೇಕಾದ್ರೆ ನಾವು ಸರ್ಕಾರನ ನೋಡಿದ್ದೀವಿ. ಬಹಳ ಕಷ್ಟದ ಕೆಲಸ. ಅದರಿಂದ ನಾವು ಶುಭ ಕೋರ್ತೀರಿ. ನೀವೇನೋ ಕನಸುಗಳು ಇಟ್ಕೊಂಡಿದ್ದೀರಲ್ಲ, ನಾವು ಶುಭ ಕೋರ್ತೀರಿ. ಎಲ್ಲರನ್ನೂ ಒಟ್ಟಿಗೆ, ನಮ್ಮೆಲ್ಲ ಶಾಸಕರನ್ನು ಒಟ್ಟಿಗೆ ತಗೊಂಡು ಹೋಗ್ತೀನಿ ಅನ್ನೋ ಮಾತನ್ನ ಹೇಳಿದ್ದೀರ. ಅಭಿವೃದ್ಧಿ ದೃಷ್ಟಿಯಿಂದ ಅದು ಒಳ್ಳೆಯ ಬೆಳವಣಿಗೆ. ಅದಕ್ಕೆ ನಮ್ದೇನು ತಕರಾರಿಲ್ಲ ಅನ್ನೋ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಬಹಳ ಇಂಪಾರ್ಟೆಂಟ್ ಆಗಿ ಬೆಂಗಳೂರು ಬಗ್ಗೆನೂ ತಾವು ಹಲವಾರು ವಿಚಾರಗಳನ್ನ ಪ್ರಸ್ತಾವ ಮಾಡಿದ್ದಾರೆ. ನೀವು ಭಾಷಣ ಮಾಡಬೇಕಾದ್ರೆ ನಾನು ಮಕ್ಕಳು ವೈದ್ಯರಿಗೆ ಹೋಗ್ತೀನಿ, ನಮ್ಮ ಪರ್ವ ಇದ್ದೀರಾ, ಇಲ್ಲಿಗೆ ಕೂತಿದ್ದೀರ, ತಾವು ಹೇಳಿರೋದು ಕೇಳ್ತಾ ಇದ್ದೀನಿ. ನಮ್ಮ ಮುಂದೆ ದೊಡ್ಡ ಸವಾಲುಗಳಿದೆ ಬೆಂಗಳೂರಲ್ಲಿ. ನೀವು ಅಮೆರಿಕ, ಲಂಡನ್ನು, ಪ್ರೈಮ್ ಮಿನಿಸ್ಟರು ಇವೆಲ್ಲ ತೋರಿಸ್ತೀರಿ. ಇಲ್ಲಿ ನಮ್ಮ ಮಧ್ಯೆ ಇರೋ ಹಳ್ಳ ಬಿದ್ದಿರೋ ರಸ್ತೆಗಳು, ಕಸ ಬಿದ್ದಿರೋ ರೋಡ್ಗಳು, ಇವೆಲ್ಲನೂ ಕೂಡ ನಾವು ನೋಡ್ಬೇಕಲ್ಲ. ಈಗ ಕೃಷ್ಣ ಬೈರೇಗೌಡ್ರೇನೋ ಒಂದಿನ ಅನೌನ್ಸ್ ಮಾಡ್ಬಿಟ್ರು, ರಸ್ತೆಯಲ್ಲಿರೋ ಎಲ್ಲ ಕಾರುಗಳನ್ನ ತೆಗೆದಾಕ್ತೀರಿ ಅಂತ. ಇನ್ನು 1,00,000 ಕಾರ್ ಹಂಗೆ ಇದೆ, ತೆಗೆದಿರೋದು 4 ಕಾರು. ಮತ್ತೆ ರೋಡಲ್ಲಿರುವಂತ ಎಲ್ಲ ಫುಟ್ಪಾತ್ ಅಲ್ಲಿರೋ ಅಂಗಡಿಗಳೆಲ್ಲ ತೆರವು ಅಂತ ಹೇಳಿದ್ರು. ಮತ್ತೆ ಎಲ್ಲ ಅಲ್ಲೇ ಬಂದು ಹಾಕೊಂಬಿಟ್ಟಿದ್ದಾರೆ. ಫೋಟೋಗಳು ಕೊಡ್ತೀನಿ ಬೇಕಾದ್ರೆ. ಈಗ ಸ್ವತಂತ್ರ ಬೆಂಗಳೂರು ಅದೇನೋ ಕಸದ ಅಂತಂದ. ಯಾವ ರಸ್ತೆನಾದ್ರೂ ಒಂದು ರಸ್ತೆ ತೋರಿಸ್ಬಿಡಿ ನೀವು. ಒಂದು ರಸ್ತೆ ಏನಾದ್ರೂ ಕಸ ಇಲ್ಲದ ರಸ್ತೆಗಳು ಬೆಂಗಳೂರಲ್ಲಿ ತೋರಿಸ್ಬಿಡಿ ನೋಡೋಣ. ಅವಾರ್ಡ್ ಕೊಟ್ಬಿಡ್ತೀನಿ. ಪ್ರಜಾವಾಣಿ ಅಂತೂ ಎವ್ರಿ ಡೇ ಒಂದು ಕಾಲಂ ಮಾಡಿಬಿಟ್ಟಿದ್ದಾರೆ ಪ್ರಜಾವಾಣಿಯವರು. ನಾನೇನು ಹೇಳ್ತಾ ಇಲ್ಲ, ಜಾರ್ಜ್ ಅವರೇ, ನಾನೇನು ಹೇಳ್ತಾ ಇಲ್ಲ, ಕೃಷ್ಣ ಅವರು, ನಾನೇನು ಹೇಳ್ತಾ ಇಲ್ಲ. ಪ್ರಜಾವಾಣಿ ಡೈಲಿ ಹಾಕ್ಬಿಟ್ಟಿದ್ದಾರೆ ನೋಡಿ, ಎವ್ರಿ ಡೇ. ಕಳೆದ 3 ತಿಂಗಳಿಂದನೂ ಆಗ್ತಾ ಇದ್ದಾರೆ. ಇದನ್ನ ನಾವು ಬದಲಾವಣೆ ಮಾಡಿದ್ರೆ ನಮ್ಮ ವಿಷನ್ಸ್ ಏನಿದೆ ಅದಕ್ಕೆ ರೀಚ್ ಆಗ್ಬೋದು. ನಾವು ಬೆಂಗಳೂರನ್ನ ಸುಂದರ ಮಾಡಬೇಕು, ಬೆಂಗಳೂರನ್ನ ಡೆವಲಪ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿರೋ ಜನಕ್ಕೆ ನಾವು ಫೆಸಿಲಿಟಿ ಕೊಡ್ಬೇಕು. ಮೊದಲು ಇಲ್ಲಿರೋ ಜನ ನೆಮ್ಮದಿಯಾಗಿ ಬದುಕಕ್ಕೆ ಅವಕಾಶ ಕೊಡ್ಬೇಕು ನಾವು. ಆಮೇಲೆ ಬೇರೆಯವರು ಹೊರಗಡೆ ಬರೋರು ಅವರೆಲ್ಲ ಆಮೇಲೆ ಬೇರೆ. ಇಲ್ಲಿರೋ ಜನಕ್ಕೆ ನಾವು ನೆಮ್ಮದಿಯನ್ನ ಬದುಕುವಂತ ಅವಕಾಶ ಮಾಡಿಕೊಟ್ರೆ ನಿಮ್ಮ ವಿಷನ್ನು ಸರಿ ಇರುತ್ತೆ, ಆ ಕಲ್ಪನೆಗಳು ಸರಿ ಇರುತ್ತೆ. ನಾವು ಕೂಡ ಅದಕ್ಕೆ ಸಹಕಾರವಾಗಿ ನಿಮ್ಮ ಜೊತೆ ನಿಲ್ತೀರಿ. ಅಭಿವೃದ್ಧಿ ದೃಷ್ಟಿಯಿಂದ ನಾವೇನು ವಿರೋಧ ಮಾಡಲ್ಲ. ಇವತ್ತು ತಾವು ಇನ್ನೂ ಹಲವಾರು ವಿಚಾರಗಳನ್ನ ತಾವು ಹೇಳಿದ್ದೀರಾ. ಮುಂದೆ ಅದನ್ನ ನಾವೆಲ್ಲ ಇವಾಗ ಚರ್ಚೆ ಮಾಡೋಣ. ಇವತ್ತು ನಮ್ಮ ಮಕಾಳು ವೈದ್ಯ ಅವರು, ಆ ವೈದ್ಯರನ್ನ ನಮ್ಮ ಪಕ್ಕದಲ್ಲಿ ಕೂತಿರ್ಸ್ಬಿಟ್ಟಿದ್ದೀರಾ. ಈಗ ವೈದ್ಯರನ್ನೆಲ್ಲ ನಮ್ಮ ಪಕ್ಕದಲ್ಲಿ ಕೂತಿರ್ಸಿದ್ದೀರಾ. ನಮ್ಮ ಆರೋಗ್ಯ ಸರಿ ಹೋಗ್ಲಿ ಅಂತ ಬಹಳ ಸಂತೋಷ. ಹಿಂದೆ ನಮ್ಮ ರುದ್ರಪ್ಪ ಲಂಬಾಣಿಯವರಿದ್ದರು, ಬಹಳ ಕೋಆಪರೇಟಿವ್ ಆಗಿದ್ರು. ಪಾಪ ನಾನೇನ ಮರ್ತರೆ ಎತ್ತಿ ಕೊಡೋರು ಕೈಗೆ. ಅವರು ನಾನೇನೋ ಭಾಷಣದಲ್ಲಿ ಏನಾನ ಮಿಸ್ಟೇಕ್ ಆದ್ರೆ ಎತ್ತಿ ಕೈ ಕೊಡೋರು. ರಿಯಲ್ ಆಗಿ ಒಳ್ಳೆ ಮನುಷ್ಯ, ಒಳ್ಳೆ ಮನುಷ್ಯ. ಅದರಿಂದ ಅವರು ನಮ್ಮ ಜೊತೆ ಹಾಗೇ ಇರಲಿ, ಯಾಕಂದ್ರೆ ಪಕ್ಕದಲ್ಲಿ ಕೂತಿರೋದ್ರಿಂದ ಒಳ್ಳೆ ಸ್ನೇಹ. ಈಗಲೂ ಅಷ್ಟೇ ಸ್ನೇಹಿತರಿದ್ದಾರೆ ಲಂಬಾಣಿಯವರು. ಇವತ್ತು ಇಂಡಿಪೆಂಡೆಂಟ್ ಆಗಿ ಜಿಲ್ಲಾ ಪಂಚಾಯಿತಿಯಲ್ಲಿ 2 ಬಾರಿ ಗೆದ್ದು, ಇಂಡಿಪೆಂಡೆಂಟ್ ಆಗಿ MLA ಗೆದ್ದು, ಈಗ ಅವರು ಉಪಸಭಾಪತಿಗಳಾಗಿರುವಂಥದ್ದು. ನಾವು ಕೂಡ ಅದಕ್ಕೆ ಕೋಆಪರೇಟ್ ಮಾಡಿದ್ದೀವಿ. ಉಪಸಭಾಪತಿ ಎಲೆಕ್ಷನ್ಗೆ ನಾವೇನು ವಿರೋಧ ಏನು ಮಾಡಲಿಲ್ಲ. ನಾವು ಯಾಕೆ ವಿರೋಧ ಮಾಡಿಲ್ಲ ಅಂದ್ರೆ ಈ ಕಾಂಗ್ರೆಸ್ ಲೆಟರ್ಡ್ ಅಲ್ಲಿ ಅವ್ರ ಹೆಸರೇ ಇಲ್ಲ. ಕಾಂಗ್ರೆಸ್ ಲೆಟರ್ಡ್ ಕಳಿಸಿದಾರಲ್ಲ ವೇಣುಗೋಪಾಲ್ ಅವರು, Honorable Congress President has approved and the proposal for the indication of the new minister and ಇದು ಅಂತ ಎಲ್ಲ ನಿಮ್ಮ ಹೆಸರಿದೆ ಇದರಲ್ಲಿ. ಇಲ್ಲಿದೆ, ಇಲ್ಲಿ GS ಪಾಟೀಲ್ ಅಂತ, ಇವ್ರ ಹೆಸರಲ್ಲಿ ಪೊನ್ನಣ್ಣ ಅಂತ ಇದೆ. ಪೊನ್ನಣ್ಣ ಬರಲಿಲ್ಲಲ್ಲ,
ಇವ್ರು ಬಂದಿದಾರಲ್ಲ, ಅದಕ್ಕೆ ಇದು ಲಿಸ್ಟ್ ಅಲ್ಲಿ ಇಲ್ಲ, ಇವ್ರು ಬಂದಿದ್ದಾರೆ, ಅದಕ್ಕೆ ನಾವು ಪೂರ್ತಿ ಸಹಕಾರ ಕೊಟ್ಟಿದ್ದೀರಿ. ನಾವು ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಿರಿ, ಪೂರ್ತಿ ಸಹಕಾರ ಕೊಟ್ಟಿದ್ದೀರಿ. ಅವ್ರ ಪಾಪ ಮಂತ್ರಿಯರ ಪಟ್ಟಿಯಲ್ಲಿ ಇದ್ರು ಅವರು, ಎಲ್ಲೋ ಏನೋ ಮಿಸ್ಟೇಕ್ ಆಗಿ ಅವರು ಲಿಸ್ಟ್ ಅಲ್ಲಿ ಇದ್ದವ್ರು ಪಾಪ ಸರಿಯಾಗಿ ದೋಣಿಯಲ್ಲಿ ಮೀನು ಹಿಡಿಯಕ್ಕೆ ಹೋಗಿದ್ದಾರೆ. ಯಾಕೋ ಅವತ್ತು ಮೀನು ಸರಿಯಾಗಿ ಸಿಕ್ಕಿಲ್ಲ ಅನ್ನೋ ಕಾಣಿಸುತ್ತೆ ಅವ್ರಿಗೆ. ದೋಣಿನೇ ಮುಗಿಸ್ಕೊಂಡು ಏನೋ ಪ್ರಾಬ್ಲಮ್ ಆಗಿರ್ಬೇಕು ಅವ್ರಿಗೆ. ಮತ್ತೆ ಒಳ್ಳೆಯವರು ಅಂತ ಏನೋ ಅವ್ರನ್ನ, ನಿಮ್ಮನ್ನು ಅಷ್ಟೇ ಹಂಗೆ ಮಾಡಿರೋದು, ಅವ್ರದ್ದು ಅದೇ ಕತೆ, ನಿಮ್ದು ಅದೇ ಕತೆ. ಅದಕ್ಕೆ ಬಹಳ ಒಳ್ಳೆಯ ರೀತಿಯಾಗಿ ಅವರು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಮತ್ತು MLA ಆಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ನಾನು ಕೂಡ ಶುಭ ಕೋರ್ತೀನಿ. ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನಷ್ಟು ಎತ್ತರದ ಸ್ಥಾನ ಸಿಗಲಿ ಅನ್ನೋ ಭಾವನೆ ನಾನು ವ್ಯಕ್ತ ಮಾಡ್ತಾ ಇದ್ದೀನಿ. ಮಾನ್ಯ DK ಶಿವಕುಮಾರ್ ಅವರು ಇರೋರಿಗೆಲ್ಲರಿಗೂ ಕೂಡ ಮೂಗು ತುಪ್ಪ ಸವರ್ತಾ ಇದ್ದಾರೆ, ನೋಡ್ತಾ ಇದ್ದೀನಿ. ಅವ್ರು ಬಂದಾಗಿಂದನೂ ಕೂಡ ಎಲ್ಲರಿಗೂ ಅದೇ, ನಿಮಗೂ ಅದೇ ಹೇಳಿದ್ರು, ಅಲ್ಲಿ ಕೂತವರು ಮುಖ್ಯಮಂತ್ರಿ ಆಗ್ತೀರಾ ನೀವು? ಅಲ್ಲ, ಯೋಚನೆ ಮಾಡಿ, ಆಗ್ತೀರಾ? ಈಗ ಹೆಂಗ್ ಬಂದೈತೆ ಹಂಗ ಬಂದ್ರೆ ಏನ್ ಮಾಡಿ? ಅಶೋಕಣ್ಣ, ಜಗತ್ತಿಗೆ ಗೊತ್ತೈತೆ. ಅಶೋಕಣ್ಣ, ಈಗ ನನ್ನ ಮುಖ್ಯಮಂತ್ರಿ ಆಯ್ತಾರೆ ಅಂತ ನೀವು ಹೇಳ್ತಿದ್ರಾ? ನನ್ನ ಮುಖ್ಯಮಂತ್ರಿ ಆಗ್ತಾನೆ ಅಂತ ಹೇಳ್ತಿದ್ರ? ನಾನು ಸಿದ್ದರಾಮಯ್ಯ ಆಗಿದ್ದ ದಿನದಿಂದ ಹೇಳ್ತಾ ಇದ್ದೀನಿ, ಬದಲಾವಣೆ ಆಗುತ್ತೆ ಆಗುತ್ತೆ ಅಂತ. ನೋಡಿ, 100 ಪ್ರೆಸ್ ಮೀಟ್ ಅಲ್ಲಿ ಮಾಡಿದ್ದೀನಿ, ಬದಲಾವಣೆ ಆಗುತ್ತೆ ಆಗುತ್ತೆ ಅಂತ ಹೇಳ್ತಾ. ಅದಕ್ಕೆ ನನಗೆ ಇವರು ಯಾರು ಹೇಳಿದ್ರು, ಜ್ಞಾನೇಂದ್ರನೇ ಹೇಳಿದ್ರು, DK ಶಿವಕುಮಾರ್ ಅವರು ಬದಲಾವಟವ್ರೆ ಅಂತ. ಅವ್ರೇನು ಬದಲಾಗಿಲ್ಲ. ಅವರ ಏನಿದೆ, ಅವರ ಒಳಗಡೆ ಏನಿದೆ ಅದು ಹಂಗೆ ಇದೆ. ಏನ್ ಮಾಡಬೇಕೋ ಅದನ್ನೇ ಮಾಡ್ತಾರೆ ಅವರು. ಆದ್ರೆ ಎಲ್ಲರಿಗೂ ಈಗ ಕೊಡ್ತಾ ಇದಾರಲ್ಲ, ಮೂಗಿಗೆ ತುಪ್ಪ ಸವರ್ತಾ ಇದಾರಲ್ಲ, ಹಂಗೆ ಎಲ್ಲರಿಗೂ ತುಪ್ಪ ಸವರ್ಕೊಂಡು ಅವ್ರ ಕೆಲಸ ಏನಾಗಬೇಕು ಅದನ್ನ ಮಾಡ್ಕೊಂತಾರೆ ಅಷ್ಟೇ. ಲಾಸ್ಟ್ಗೆ ಅವ್ರಿಗೇನ್ ಕೆಲಸ ಆಗಬೇಕೋ ಅದನ್ನ ಗ್ಯಾರಂಟಿ ಮಾಡ್ಕೊಂತಾರೆ ಅವರು. ಆ ಚಾಕ್ಯತೆ ಮುಖ್ಯಮಂತ್ರಿಗೆ ಇದೆ. ಅದರಿಂದ ನಾನು ಇವತ್ತು ಅಭಿನಂದನಾ ಭಾಷಣದಲ್ಲಿ ವೈದ್ಯ ಅವರಿಗೆ ನಾನು ಶುಭ ಕೋರ್ತೀನಿ, ಒಳ್ಳೇದಾಗ್ಲಿ. ನಿಮ್ಮ ಉಪಾಧ್ಯಕ್ಷರ ಸ್ಥಾನ ಅದು ಒಂಥರ ಗೌರವಯುತವಾದ ಸ್ಥಾನ. ತಾವು ಕೂಡ ಅವಕಾಶ ಆದಾಗ ಅವ್ರು ಕೊಡಿ. ನಮ್ಮ ಖಾದರ್ ಸಾಹೇಬರು ಮಾಡ್ದಂಗೆ ಮಾಡಕ್ ಹೋಗ್ಬೇಡಿ. ಬಂದು ಕೂತ್ಬಿಟ್ರೆ ಎದ್ದೊಳ್ತಾನೆ ಇರಲ್ಲ ಮನುಷ್ಯ. ಪಾಪ ಇವರು ನನ್ನ ಕಡೆನೇ ನೋಡ್ಕೊಂಡು ಕೂತಿರೋರು ಉಪಾಧ್ಯಕ್ಷರು, ರುದ್ರಪ್ಪ ಅವರು. ನೀವ್ ಹಂಗ್ ಮಾಡ್ಕೊಡ್ಬೇಡಿ. ಖಾದರ್ ಅವರು ಖಾದರ್ ಕೊಟ್ಟಂಗೆ ಕಾಟ ಕೊಡಬೇಡಿ, ಅವಕಾಶ ಕೊಡಿ. ಯಾಕೆಂದ್ರೆ ನೀವು ಅಧ್ಯಕ್ಷರಾಗಿದ್ದೀರಾ, ನಿಮ್ಗೊಂದು ಗೌರವಯುತ ಸ್ಥಾನ ಇದೆ. ನಿಮಗೆ ಕಮಾಂಡಿಂಗ್ ಕಾನ್ಸ್ಟಿಟ್ಯೂಷನಲ್ಲಿ ಒಂಥರ ಜಡ್ಜ್ ತರ ನೀವು ಈಗ. ಸೊ ಇನ್ನೊಬ್ಬರನ್ನ ಟ್ರೈನ್ ಮಾಡಕ್ಕೂ ನಿಮ್ಗೆ ಅವಕಾಶ ಇದೆ. ಹಿಂದೆ ನೀವು ಕೆಲವರನ್ನೇ ಜ್ಞಾಪಿಸ್ಕೊಳ್ಳಿ. ಹಿಂದೆ ರಾಮಕೃಷ್ಣ ಹೆಗಡೆ ಅವರಿದ್ರು, 100 ಜನ ಅವರು ನಾಯಕರನ್ನ ತಯಾರು ಮಾಡಿದ್ರು. ನಾನು ನೋಡಿದ ರೀತಿ 100 ಜನ ನಾಯಕರು ಅವರು ಇವತ್ತು ಎಲ್ಲಾ ಪಾರ್ಟಿಯಲ್ಲೂ ಇದ್ದಾರೆ, ಬೇರೆ ಬೇರೆ ಪಾರ್ಟಿಯಲ್ಲೂ. ರಾಮಕೃಷ್ಣ ಹೆಗಡೆ ಮಾಡೆಲ್ ನಮ್ಗೆ ಅವರು. ಆ ಥರದವ್ರು ಬಹಳ ವಿರಳ, ಬೆಳೆಸುವಂಥವ್ರು ಬಹಳ ವಿರಳ. ಅದರಿಂದ ತಮಗೂ ವಿನಂತಿ ಮಾಡ್ತೀನಿ, ಅವಕಾಶ ಸಿಕ್ಕಿದಾಗೆಲ್ಲ ವೈದ್ಯರಿಗೂ ಒಂದು ಚಾನ್ಸ್ ಕೊಟ್ಟು ಅವರು ಒಂದು ಸ್ವಲ್ಪ ಅಧಿವೇಶನ ನಡೆಯುವಂತ ಒಂದು ಚಾಕ್ಯತೆ ಅವರೂ ಪಡೀಲಿ. ಮುಂದೆ ಅವರು ಸ್ಪೀಕರ್ ಆಗ್ಬೋದಾ? ಸ್ಪೀಕರ್ ಆಗೋ ಯೋಗ ಏನಾನ ಬಂದ್ರೆ ಅವರು ಕೂಡ ಸ್ಪೀಕರ್ ಆಗ್ಲಿ. ವಿಧಿ ಸಂಕಲ್ಪ ಅಂತೆ ಅವ್ರು ಹೇಳ್ತಾ ಇದ್ದಾರೆ. ವಿಧಿ ಸಂಕಲ್ಪ ಇದೆ ಅಂತ. ವಿಧಿ ಸಂಕಲ್ಪ ಏನಿದೆಯೋ ಅದಾಗ್ಲಿ. ನಾನು ಶುಭ ಕೋರ್ತೀನಿ. ಮತ್ತೊಮ್ಮೆ ನನಗೆ ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.